ಮೂಡಾ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಹಾಗೂ ಸಿಎಂ ಪತ್ನಿ ವಿರುದ್ಧ ಸುಳ್ಳು ಆರೋಪದ ಬಗ್ಗೆ ದೂರು ದಾಖಲಾಗಿದೆ. ಕಾಂಗ್ರೆಸ್ ಮುಖಂಡ ಎಂಕೆ ಲಕ್ಷ್ಮಣ್ ದೇವರಾಜ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ದೂರು ಆಧರಿಸಿ ಸ್ನೇಹಮಯಿ ಕೃಷ್ಣ ವಿರುದ್ಧ ದೇವರಾಜ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಎಂ ಪತ್ನಿ ಸೈಟ್ ಮುದ್ರಾಂಕ ಶುಲ್ಕದ ಬಗ್ಗೆ ಸ್ನೇಹಮಯಿ ಕೃಷ್ಣ ಆಕ್ಷೇಪವನ್ನ ಎತ್ತಿದ್ರು. ಸ್ನೇಹಮಯಿ ಆಕ್ಷೇಪ ಮಾಡಿದ್ದನ್ನ ಖಂಡಿಸಿ ಎಂಕೆ ಲಕ್ಷ್ಮಣ್ ದೂರನ್ನ ದಾಖಲು ಮಾಡಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಸಿಎಂ ವಿರುದ್ಧ ನಿತ್ಯ ಒಂದಿಲ್ಲೊಂದು ಆರೋಪ ಮಾಡಿ ಒತ್ತಡ ಹೇರುತ್ತಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಮುಖಂಡ ಎಂಕೆ ಲಕ್ಷ್ಮಣ್ ದೂರನ್ನ ನೀಡಿದ್ದಾರೆ. ಗಮನಿಸ್ತಾ ಇದ್ದೀವಿ ಮೂಡಾ ಹಗರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿ. ಇದೆಲ್ಲದಕ್ಕೂ ಕೂಡ ಕಾರಣ ಪ್ರಮುಖ ದೂರುದಾರ ಸ್ನೇಹಮಯಿ ಕೃಷ್ಣ. ಅದರಲ್ಲೂ ಇಷ್ಟು ವರ್ಷಗಳ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯೂ ಇರದೆ ರಾಜಕೀಯ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತ ತಂದಿರೋದು. ಹಾಗಾಗಿನೇ ಅದಕ್ಕೆ ಕಾರಣನೇ ಸ್ನೇಹಮಯಿ ಕೃಷ್ಣ. ಅದರಲ್ಲೂ ಬಹಳ ಪ್ರಮುಖವಾಗಿ ಒಂದಾದ ನಂತರ ಒಂದೊಂದು ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ. ಹಾಗಾಗಿನೇ ಅವರ ವಿರುದ್ಧ ಸಿಎಂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಈಗ ಮೂಡಾ ಹಗರಣದ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಸಿಎಂ ಹಾಗೂ ಸಿಎಂ ಪತ್ನಿ ವಿರುದ್ಧ ಸುಳ್ಳು ಆರೋಪದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಮುಖಂಡ ಎಂಕೆ ಲಕ್ಷ್ಮಣ್ ದೇವರಾಜ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಿಎಂ ಪತ್ನಿ ಸೈಟ್ ಮುದ್ರಾಂಕ ಶುಲ್ಕದ ಬಗ್ಗೆ ಸ್ನೇಹಮಯಿ ಕೃಷ್ಣ ಆಕ್ಷೇಪವನ್ನ ಎತ್ತಿದ್ರು. ಸ್ನೇಹಮಯಿ ಆಕ್ಷೇಪ ಮಾಡಿದ್ದನ್ನ ಖಂಡಿಸಿ ಎಂಕೆ ಲಕ್ಷ್ಮಣ್ ದೂರು ದಾಖಲು ಮಾಡಿದ್ದಾರೆ. ಅಂದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಸಿಎಂ ವಿರುದ್ಧ ನಿತ್ಯ ಒಂದಿಲ್ಲೊಂದು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡೋ ಮುಖೇನ ಒತ್ತಡ ಹೇರ್ತಾ ಇದ್ದಾರೆ. ಹಾಗಾಗಿ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಎಂಕೆ ಲಕ್ಷ್ಮಣ್ ದೂರು ದಾಖಲು ಮಾಡಿದ್ದಾರೆ. ವಾಟ್ಸಪ್ಪಲ್ಲಿ ಇದನ್ನು ಅವ್ರ ಫೇಸ್ಬುಕ್ಕಲ್ಲಿ ಬರ್ಕೊಂಡಿರುವಂಥದ್ದು, ಆಮೇಲೆ ಮಾಧ್ಯಮಗಳ ಮುಂದೆ ಬಂದು ಕೊಟ್ಟಿರುವಂಥ ಹೇಳಿಕೆ ಬಗ್ಗೆ ಇದು ಸುಳ್ಳು ದೂರು, ಸುಳ್ಳು ಆಪಾದನೆ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಅವರು ಮೇಡಮ್ಮು 550 ರೂಪಾಯಿ ಏನು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿದ್ದಾರೆ ನೋಡಿ. ಸ್ಟ್ಯಾಂಪ್ ಡ್ಯೂಟಿದು ಇಲ್ಲಿದೆ, ಅವರ ಹೆಸರಲ್ಲಿದೆ. ಸಂದಾಯದಾರನ ಹೆಸರು ಪಾರ್ವತಿ ಬಿ ಎಂ ಪಾರ್ವತಿ. ಇವರ ಆಬ್ಸೆನ್ಸಲ್ಲಿ ರಿಜಿಸ್ಟ್ರೇಷನ್ ಯಾರು ಮಾಡ್ಕೋತಾರೆ ಅವರು ಬರದೇ ಇದ್ದ ಸಂದರ್ಭದಲ್ಲಿ ತಹಶೀಲ್ದಾರು ಇಲ್ಲ ಎಂಪ್ಲಾಯೀಸ್ ಮೂಲಕ ಕಟ್ಟುವಂಥದ್ದಕ್ಕೂ ಅವಕಾಶ ಇದೆ. ಕರ್ನಾಟಕ ರಿಜಿಸ್ಟ್ರೇಷನ್ ರೂಲ್ 1965 ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಅದರ ರೂಲ್ಸ್ ಪ್ರಕಾರ ಏನು ಹೇಳುತ್ತೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನದಾರರಿಗೆ ನೀಡಲಾಗುವ ಕ್ರಯಪತ್ರಗಳಿಗೆ ಟೈಟಲ್ ಡೀಡ್ ಸಂಬಂಧಿಸಿದಂತೆ ಕ್ರಯಪತ್ರ ನೋಂದಾಯಿಸಲು ಉಪನೋಂದಣಾಧಿಕಾರಿಗಳ ಕಚೇರಿಗೆ ನಿವೇಶನದಾರರು ಹಾಜರಾಗದೆ ವಿನಾಯಿತಿ ಪಡೆದ ಸಂದರ್ಭದಲ್ಲಿ ದಸ್ತಾವೇಜುಗಳನ್ನು ನೋಂದಾಯಿಸಲು ಪ್ರಾಧಿಕಾರದ ಅಧಿಕಾರಿಗಳು ಹಾಜರಾಗಿರುವುದರಿಂದ ಕಾವೇರಿ ತಂತ್ರಾಂಶದಲ್ಲಿ ನಿವೇಶನದಾರರ ಹೆಸರು ಬರುವ ಬದಲು ಹಾಜರಾತಿ ಕಾಲಂನಲ್ಲಿ ಹಾಜರಿದ್ದವರ ಹೆಸರು ನಮೂದಾಗುವ ಕಾರಣ ಮುದ್ರಾಂಕ ಶುಲ್ಕ ಪಾವತಿ ಕಾಲಂನಲ್ಲಿ ಪ್ರಾಧಿಕಾರದ ಅಧಿಕಾರಿಗಳ ಹೆಸರು ನಮೂದಾಗಿರುತ್ತದೆಯೇ ಹೊರತು ಮುದ್ರಾಂಕ ಶುಲ್ಕವನ್ನು ನಿವೇಶನದಾರರೇ ಪಾವತಿ ಮಾಡಬೇಕಾಗಿರುತ್ತದೆ. 550 ರೂಪಾಯಿ ಮುದ್ರಾಂಕ ಶುಲ್ಕವನ್ನು ಕಟ್ಟುವಂಥದ್ದಕ್ಕೆ BM ಪಾರ್ವತಿಯವರು ಬರದೇ ಇರುವಂಥ ಸಂದರ್ಭದಲ್ಲಿ ಹಣವನ್ನು ಕೊಟ್ಟು ವಿಶೇಷ ತಹಶೀಲ್ದಾರ್ಗೆ ಹಣವನ್ನು ಕೊಟ್ಟು ಕಟ್ಟುವಂಥದ್ದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು. ಆ ರಿಕ್ವೆಸ್ಟ್ ಪ್ರಕಾರ ಅವರು ತಹಶೀಲ್ದಾರ್ ವಿಶೇಷ ತಹಶೀಲ್ದಾರ್ ಅವರು ಹಣವನ್ನು ಕಟ್ಟಿದ್ದಾರೆ. ಯಾರ ಹೆಸರಲ್ಲಿ ಪ್ರಾವಿಷನ್ ಅಲ್ಲಲ್ಲ, ಇದು ಸುಳ್ಳು ಆಪಾದನೆಗಳನ್ನು ಮಾಡಿ ಇಂಥ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಕೋರ್ಟಿಗೆ ಸಬ್ಮಿಟ್ ಮಾಡುವಂಥದ್ದು, ಆಮೇಲೆ ಸಾಕ್ಷ್ಯವನ್ನು ಕ್ರಿಯೇಟ್ ಮಾಡುವಂಥದ್ದಕ್ಕೂ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ.